ವೆಲ್ಕಮ್ ಟು ಮೈ ಬರ್ಡೇ ಮಿನಿ ವ್ಲಾಗ್. ನನ್ನ ಬರ್ಡೇ ಫೈನಲಿ ಸಾಕಾದಾಗಿ ಮುಗೀತು. ರಾತ್ರಿ 12 ಗಂಟೆ ಸರಿಯಾಗಿ ನಮ್ಮ ಅಬ್ಬಿ ಅಣ್ಣ ಅವರೆಲ್ಲ ಕರ್ಕೊಂಡೋಗಿ ಈ ವಿಧಾನಸೌಧ ಮುಂದೆ ನನಗೆ ಕೇಕ್ ಕಟ್ ಮಾಡಿಸಿದ್ರು. ಅಬ್ಬಿ ಅಣ್ಣ ಥ್ಯಾಂಕ್ ಯು ಶಿವಣ್ಣ. ಆ್ಯಂಡ್ ನಿನ್ಗೂ ರಾಧಿಕಾ, ಅವಳು ನೋಡಿ ಇನ್ನೂ ಕೇಕ್ ತಿಂತವಳೆ. ಥ್ಯಾಂಕ್ ಯು ಸೋ ಮಚ್. ಅಕ್ಷಯ ಥ್ಯಾಂಕ್ ಯು. ರಾತ್ರಿ ಕೇಕ್ ಕಟ್ ಮಾಡಿಸ್ಕೊಂಡು ಈಗ ಬಂದು ಬೆಳಗ್ಗೆ ರೆಡಿ ಆದೆ ಪಟ್ ಅಂತ. ಇದು ನನ್ನ ಔಟ್ಫಿಟ್ ಆಗಿತ್ತು. ನನ್ನ ಅಣ್ಣ ಕೊಟ್ಟಿದ್ದು ವಾಚ್ ಯಾವತ್ತೂ ಜೊತೆಗೆ ಇರುತ್ತೆ ನನಗೆ. ಸೀದಾ ರಾಯರ ಮಠಕ್ಕೆ ಹೋಗಿ ಕೈ ಮುಕ್ಕೊಂಡು, ದೇವ್ರೆ ಹೆಂಗಿದ್ದೀನೋ ಹಂಗೆ ಇನ್ನೂ ಚೆನ್ನಾಗಿರೋಂಗೆ ಮಾಡೋ ದೇವ್ರೆ, ನಿನ್ನ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡು ಸೀದಾ ಹೊರಟಿದ್ದೆ ಕೆಲಸದ ಕಡೆಗೆ. ಭೂಮಿ ಹುಟ್ಟಿದ ಮೇಲೆ ಭೂಮಿ ಋಣ ತೀರಿಸ್ಬೇಕು. ನಿನ್ ಕ್ಯಾಮ್ಯಾನಿ ಮಾಡು, 2 ಅಕ್ಷರ ಕಲಿ, ಜ್ಞಾನಿ ಆಗು, ಗುಬ್ರಾಕಣಂತೂ ಮನೆ ಕಬೇಡ. ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಆದ ತಕ್ಷಣ ಒಂದೊಳ್ಳೆ ಊಟ ಕೊಡಿಸಿದ್ರು. ಊಟ ಮಾಡಿಕೊಂಡು ಸೀದಾ ಸಂಜೆ ವೈ ಸ್ಟುಡಿಯೋ ಕರೆದ್ರು ಫೋನ್ ಮಾಡಿ. ಹೋಗಿ ಅಲ್ಲೊಂದು ಕೇಕ್ ಕಟ್ ಮಾಡಿ, ನಮ್ಮ ರಂಜು ರಕ್ಷಿ ಒಂದು ಕೇಕ್ ಕಟ್ ಮಾಡಿಸಿದ್ರು. ರಕ್ಷಿ ಇರಲಿಲ್ಲ, ಹುಷಾರಿರಲಿಲ್ಲ ಅಂತ ಬಂದಿಲ್ಲ. ರಂಜು ಕಟ್ ಮಾಡಿಸ್ದ. ಫೈನಲಿ ಮನೆಗೆ ಬಂದೆ. ಮನೇಲಿ ನಮ್ಮಮ್ಮ, ನನ್ನ ತಂಗಿ, ನಮ್ಮಣ್ಣ ಕೇಕ್ ರೆಡಿ ಮಾಡಿ ಇಟ್ಟಿದ್ರು. ಹೋಗಿ ಕೇಕ್ ಕಟ್ ಮಾಡಿ ಫೈನಲಾಗಿ ಹೇಳ್ಬೇಕಂದ್ರೆ ನಾನು ಎಷ್ಟು ಜನನ ನನ್ನ ಜೊತೆ ಪಡ್ಕೊಂಡಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಎಲ್ಲರೂ ನನಗೆ ಇಷ್ಟು ಹಾರೈಸಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲರೂ ತುಂಬ ನನ್ನ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಅಮ್ಮ ನನ್ನ ತಂಗಿ ಫಸ್ಟ್ ಟೈಮ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಬಿಟ್ರು ನನಗೆ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡದೆ ಒಂದು ಗಿಫ್ಟ್ ಕೊಟ್ರಲ್ಲ ಅಂತ ಖುಷಿ ಆಯಿತು. ಹಂಗಾಗಿ ಮಾಲ ಬಂದ ಟೈಮಿಗೆ ನಾನು ಬೆಳ್ಳಿದ್ದು ಮಾಡಿಸ್ಬೇಕಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮಮ್ಮನೇ ಮಾಡಿಸಿ ಈ ವರ್ಷ ಯಾರ ಕಣ್ಣು ಬೀಳದೆ ಇರಲಿ ಅಂತ ಹಾಕಿದ್ದಾರೆ. ನಮ್ಮಮ್ಮನ ಆಶೀರ್ವಾದ, ಎಲ್ಲರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಈ ಬರ್ಡೇಯ ಮಿನಿ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ.